ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲಿ KPSC ವತಿಯಿಂದ ಕಂಡಕ್ಟ್ ಮಾಡಲಾದಂಥ ಸಾಮಾನ್ಯ ಕನ್ನಡ ಪತ್ರಿಕೆ, ಈ ಒಂದು ಪತ್ರಿಕೆಯ ಎಲ್ಲ ಕ್ವೆಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಎಕ್ಸಾಮು 2019ನಲ್ಲಿ ನಡೆದಿದ್ದು, ಓಕೆನಾ. ಸೊ ಇಲ್ಲಿ ಎಲ್ಲ ಒಂದು ಕ್ವೆಶನ್ಗಳು ಈ ಜನರಲ್ ಕನ್ನಡ ರಿಲೇಟೆಡ್ ಕ್ವೆಶನ್ಸ್ಗಳಾಗಿರ್ತವೆ. ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಇಲ್ಲಿ 1ರಿಂದ 5ರವರೆಗೆ ಈ ಒಂದು ಸಮಾನಾರ್ಥ ಪದಗಳನ್ನು ಇಲ್ಲಿ ನಾವು ಐಡೆಂಟಿಫೈ ಮಾಡಬೇಕು, ಓಕೆನಾ. ಇಲ್ಲಿ ಫಸ್ಟ್ ಕ್ವೆಶನ್ ನೋಡಿ. ಇಲ್ಲಿ ಸಮಾನಾರ್ಥಕ ಅಂದ್ರೆ ಏನು? ಒಂದು ಅದರ ಅರ್ಥವನ್ನು ಹೇಳುವ ಪದವನ್ನು ಹೇಳಬೇಕು, ಓಕೆನಾ. ಸೊ ಇಲ್ಲಿ ಸೊರಗು ಅಂದರೆ ಏನಪ್ಪ? ಸೊರಗು ಅಂದರೆ ತೆಳ್ಳಗಾಗು, ಓಕೆನಾ. ತೃಷೆ ಅಂದರೆ ಬಾಯಾರಿಕೆ. ಕಸವರ ಬಂಗಾರ ಅಥವಾ ಚಿನ್ನ. ಕಲಹ ಜಗಳ. ಪದ್ಮ ತಾವರೆ, ಕಮಲ, ಓಕೆನಾ. ನೆಕ್ಸ್ಟ್ 6ರಿಂದ 11ರವರೆಗೆ ಈ ಒಂದು ಗುಂಪಿಗೆ ಸೇರಲಾರದ ಶಬ್ದಗಳನ್ನು ಇಲ್ಲ ಐಡೆಂಟಿಫೈ ಮಾಡಬೇಕು. ಯಾಕೆಂದರೆ ಎಲ್ಲ ಒಂದು 3 ಪದಗಳು ಸಮಾನವಾದ ಒಂದು ಅಂಶ ಇರ್ತಾವೆ, ಆದರೆ ಅದರಲ್ಲಿ ಒಂದು ಭಿನ್ನ ಪದ ಇರ್ತದೆ. ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ನೋಡಿ, ಚುನಾವಣೆ, ಆಸ್ಪತ್ರೆ, ಮುಖ್ಯಮಂತ್ರಿ, ಭಾಷಣ. ಇವುಗಳಲ್ಲಿ 1, 3, 4 ಇವೆಲ್ಲ ಏನದಪ್ಪ? ಚುನಾವಣೆ, ಮುಖ್ಯಮಂತ್ರಿ, ಭಾಷಣ ಇವು ರಾಜಕೀಯಕ್ಕೆ ಸಂಬಂಧಿಸಿದ ಪದಗಳು. ಆದರೆ 2 ಇದು ಆಸ್ಪತ್ರೆ, ಆದ್ದರಿಂದ ಇದು ಭಿನ್ನ ರೂಪ ಅಂತ ನಾವು ಗುರುತಿಸಬೇಕು, ಓಕೆನಾ. ಅದೇ ರೀತಿ ಇಲ್ಲಿ ನೋಡಿ 6ನೇ ಕ್ವೆಶನ್ನು. ವದನ, ಮುಖ, ಮಖ, ಆನನ. ನೋಡಿ ಫ್ರೆಂಡ್ಸ್, ವದನ, ಮುಖ, ಆನನ ಅಂದರೆ ಎಲ್ಲ ಒಂದೇ, ಆದರೆ ಮಖ ಅಂದರೆ ಬೇರೆ. ನೆಕ್ಸ್ಟ್ ಮರ, ವೃಕ್ಷ, ತರು, ಬಳ್ಳಿ. ಮರ, ವೃಕ್ಷ, ತರು ಇವೆಲ್ಲ ಸೇಮ್, ಬಟ್ ಬಳ್ಳಿ ಡಿಫ್ರೆಂಟ್. ಉದಕ, ಜಳಕ, ಅಭ್ಯಂಜನ, ಸ್ನಾನ. ಜಳಕ, ಅಭ್ಯಂಜನ, ಸ್ನಾನ ಸೇಮ್, ಆದರೆ ಉದಕ ಡಿಫ್ರೆಂಟ್. ಇಮ್ಮಡಿ, ದಮ್ಮಡಿ, ಮುಮ್ಮಡಿ, ನಾಲ್ಮಡಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಹೇಳಿ ನೋಡೋಣ. ದಮ್ಮಡಿ ಇದು ಕರೆಕ್ಟ್ ಆನ್ಸರ್. ಯಾಕಂದರೆ ಇಮ್ಮಡಿ 2, ಮುಮ್ಮಡಿ 3, ನಾಲ್ಮಡಿ 4. ದಮ್ಮಡಿ ಅಂದರೆ ಇದಕ್ಕೆ ಇದು ಸಂಖ್ಯಾ ರೂಪ ಆಗಲ್ಲ. ಹುಲಿ, ದ್ವೀಪಿ, ಪುಂಡರಿಕ, ಸಿಂಹ. ಹುಲಿ, ದ್ವೀಪಿ, ಪುಂಡರಿಕ ಎಲ್ಲ ಸೇಮ್, ಬಟ್ ಸಿಂಹ ಡಿಫ್ರೆಂಟ್. ಇಳೆ, ಧರೆ, ವಸುಂಧರೆ, ಸುಖದೊರೆ. ಇಳೆ, ಧರೆ, ವಸುಂಧರೆ ಅಂದರೆ ಭೂಮಿ, ಆದರೆ ಸುಖದೊರೆ ಅಂದರೆ ಭಿನ್ನ ರೂಪ. ಇಲ್ಲೇ 4 ಪದಗಳಲ್ಲಿ 1 ಮಾತ್ರ ಅಚ್ಚ ಕನ್ನಡ ಪದ, ಉಳಿದ 3 ಪದಗಳು ಅನ್ಯ ಭಾಷೆ ಪದಗಳು. ಆದರೆ ಇಲ್ಲಿ ನಾವು ಕನ್ನಡ ಭಾಷೆ ಪದವನ್ನು ಗುರುತಿಸಬೇಕು. ಮೂಡಣ, ಪೊಲೀಸ, ಖಾನಾವಳಿ, ಸಾಬೂನು. ಇದರಲ್ಲಿ ಮೂಡಣ ಅಚ್ಚ ಕನ್ನಡದ ಪದ. ಸೊ ಅದೇ ರೀತಿಯಲ್ಲಿ ಕಾಗದ, ಮೈದಾನ, ಮೂಡಾಬಟ್ಟೆ, ಮೊಸರು. ಮೊಸರು ಇದು ಅಚ್ಚ ಕನ್ನಡ ಪದ, ಓಕೆನಾ. ನೆಕ್ಸ್ಟ್ ಸೂರ್ಯ, ಇನ, ಮಾರ್ತಾಂಡ, ನೇಸರು. ಇವೆಲ್ಲ ಸಂಸ್ಕೃತ ಪದಗಳು. ನೇಸರು ಇದು ಕನ್ನಡ ಪದ. ನೆಕ್ಸ್ಟ್ ದೇವಸ್ಥಾನ, ದೇವಾಲಯ, ಗುಡಿ, ಮಂದಿರ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಗುಡಿ ಆಗುತ್ತೆ. ಇವು ದೇವಸ್ಥಾನ, ದೇವಾಲಯ, ಮಂದಿರವು ಅನ್ಯ ಭಾಷೆ ಪದಗಳು.
ಜಮೀನು, ಗುಲಾಮ, ತಂಬಾಕು, ನೆರೆಹೊರೆ. ನೆರೆಹೊರೆಯದು ಅಚ್ಚ ಕನ್ನಡ ಪದ. ಇಲ್ಲಿ ನುಡಿಗಟ್ಟುಗಳನ್ನು ಕೊಟ್ಟಿರ್ತಾರೆ, ಅವುಗಳ ಒಂದು ಅರ್ಥವನ್ನು ಇಲ್ಲಿ ನಾವು ಕಂಡುಹಿಡಿಯಬೇಕು. ಫಾರ್ ಎಕ್ಸಾಂಪಲ್ ಆಗಿ ಕರತಲ ಮಾಲಕ ಅಂದರೆ ಏನಪ್ಪ, ಚೆನ್ನಾಗಿ ತಿಳಿದುಕೊಂಡದ್ದು. 16ರಿಂದ 19 ಈ ನುಡಿಗಟ್ಟಿನ ಅರ್ಥಗಳನ್ನು ಇದ್ದಾವೆ. ಎಳೆ ನಿಂಬೆಕಾಯಿ. ಎಳೆ ನಿಂಬೆಕಾಯಿ ಅಂದರೆ ಏನಪ್ಪ, ಅನನುಭವಿ, ಏನು ತಿಳಿಲಾರ್ದವ, ಓಕೆನಾ, ಅಥವಾ ಏನು ತಿಳಿಯದವನು, ಏನನ್ನು ಅರಿಯದವನು ಅಥವಾ ತಿಳಿಯದವನು, ಓಕೆನಾ. ನೆಕ್ಸ್ಟ್ ಉಗುರು ಕಡಿ. ಉಗುರು ಕಡಿ ಅಂದರೆ ಚಿಂತಾಕ್ರಾಂತನಾಗು. ಅಂದರೆ ಈಗ ಕೆಲವೊಬ್ರು ನೀವು ನೋಡಬೇಕು, ಏನಾದರೂ ಒಂದು ಉಗುರು ಕಡ್ಕೋತ ಕೂತಿರ್ತಾರೆ, ಅಂದರೆ ಏನೋ ಒಂದು ಟೆನ್ಷನ್ನಲ್ಲಿ ಇರ್ತಾರೆ, ಏನೋ ಒಂದು ಚಿಂತೆಯಲ್ಲಿ ಇರ್ತಾರೆ ಅಂತ ಅರ್ಥ. ಕೈಕಚ್ಚು. ಕೈಕಚ್ಚು ಅಂದರೆ ನಷ್ಟವಾಗು, ಅಂದರೆ ಏನಾದರೂ ಕೈ ಕಚ್ಚೋದ್ಲೆ ಏನೋ ಒಂದು ಫೇಲ್ಯೂರ್ ಆಯಿತು, ನಷ್ಟ ಆಯಿತು, ಲಾಸ್ ಆಯಿತು. ನೆಕ್ಸ್ಟ್ ಚಾಪೆ ಕೆಳಗೆ ತೂರು. ಚಾಪೆ ಕೆಳಗೆ ತೂರು ಅಂದ್ರೆ ಅತಿ ಬುದ್ಧಿವಂತಿಕೆ ತೂರು ಅಂದಂಗೆ. ಈಗ ಚಾಪೆ ಐತಿ ಅಂದ್ರೆ ಮೇಲೆ ಮನ್ಕೊಳ್ಳೋದು ಬಿಟ್ಟು ಕೆಳಗಡೆ ಮನ್ಕೋತಾನಂದ್ರೆ ಅತಿ ಬುದ್ಧಿವಂತನಾಗಲು ತೋರಿಸ್ತದೆ ಅಂತ ಅರ್ಥ. ಇಲ್ಲಿ 20ರಿಂದ 25 ವಿರುದ್ಧಾರ್ಥಕ ಪದಗಳನ್ನು ಹೇಳಬೇಕು. ಇಲ್ಲಿ ನೋಡಿ, ಅಂತರ್ವಾಣಿ, ಬಹಿರ್ವಾಣಿ ಅಂತ ಒಂದು ಎಕ್ಸಾಂಪಲ್ ಇದೆ. ಇಲ್ಲಿ ನೋಡಿ, ಅರಳು. ಅರಳು ಅಂದರೆ ಏನು? ಅರಳು ಅಂದರೆ ಹೂವು ಒಂದು ತನ್ನ ಒಂದು ರೂಪವನ್ನು ತೋರಿಸೋದು, ಅಥವಾ ಅರಳು ಅಂದರೆ ಅರಳು. ಈಗ ಹೂವು ಬಿಡುವುದು, ಓಕೆನಾ, ಅರಳುವುದು. ಹೂವು ಬಿಡ್ತಿದ್ಲ, ಸೊ ಅದಕ್ಕೆ ಅರಳುವುದು ಅಂತಾರೆ, ಓಕೆನಾ. ನಾರ್ಮಲಾಗಿ ನಿಮ್ಗೆ ಗೊತ್ತಿದ್ದು, ಏನು ಹೇಳೋ ಅವಶ್ಯಕತೆ ಇಲ್ಲ. ಅರಳುವುದು ಮತ್ತು ಮುದುಡುವುದು. ಇದು ಮುದುಡುವುದಂದ್ರೇನು? ಬಾಡಿ ಹೋಗುವುದು, ಓಕೆನಾ. ಮಿಲನ, ವಿಚ್ಛೇದನ. ಪಕ್ಷಪಾತ, ನಿಷ್ಪಕ್ಷಪಾತ. ಕನಿಷ್ಠ, ಗರಿಷ್ಠ. ನಲಿವು, ನೋವು. ಸೊರಗು, ಸೊಕ್ಕು. ಇಲ್ಲಿ 26ರಿಂದ 30 ಸಮಾನಾರ್ಥಕ ಪದ ಅಥವಾ ಅತಿ ಸಮೀಪದ ಅರ್ಥಗಳ ಒಂದು ರೂಪಗಳನ್ನು ಗುರುತಿಸಬೇಕು. ಫಾರ್ ಎಕ್ಸಾಂಪಲ್ಗಾಗಿ ಕಾನನ ಅಂದರೆ ಏನಿಲ್ಲಿ? ಕಾನನ ಅಂದರೆ ಕಾಡು, ಓಕೆನಾ. ನೆಕ್ಸ್ಟ್ ಕಾಂತಾರ. ಕಾಂತಾರ ಅಂದರೆ ಏನಪ್ಪ? ಕಾಂತಾರ ಅಂದರೆ ಇದು ಕೂಡ ಕಾನನ ಅಥವಾ ಕಾಡು. ಸಮುದ್ರ. ಸಮುದ್ರ ಇದಕ್ಕೆ ಒಂದು ಸಮಾನಾರ್ಥಕ ಪದ ಯಾವುದಪ್ಪ? ಕಡಲು, ಸಾಗರ. ಅಗ್ನಿ. ಅಗ್ನಿ ಅಂದರೆ ನೀರು, ಅಗ್ನಿ ನೀರು. ಅರಿಲ್. ಅರಿಲ್ ಅಂದರೆ ನಕ್ಷತ್ರ. ಹಾವುಗೆ, ಪಾದುಕೆ, ಓಕೆನಾ. ನೆಕ್ಸ್ಟ್ ಇಲ್ಲಿ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದಿದೆ, ಅವುಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 31ರಿಂದ 33, ಓಕೆನಾ. ಮೇಲ್ನುಡಿ, ಇದನ್ನು ಬಿಡಿಸುವ ಕ್ರಮ. ಮೆಲ್ಲನೆ ಪ್ಲಸ್ ನುಡಿ, ಮೇಲ್ನುಡಿ, ಇದು ಅರ್ಥ ಕರೆಕ್ಟ್. ಅದೇ ರೀತಿ ನೀಲೋತ್ಪಲ, ಇದನ್ನು ಬಿಡಿಸಿ ಬರೆದ್ರೆ ನೀಲವಾದ ಪ್ಲಸ್ ಉತ್ಪಲ, ನೀಲೋತ್ಪಲ. ಗುರು ಒಬ್ಬನು, ಗುರು ಪ್ಲಸ್ ಒಬ್ಬನು, ಗುರು ಒಬ್ಬನು. ಮೈ ದಡವಿ, ಮೈಯನ್ನು ಪ್ಲಸ್ ತಡವಿ. ನೆಕ್ಸ್ಟ್ 34ರಿಂದ 37 ಇಲ್ಲಿ ನೀವು ನೋಡಬೇಕು. ಒಂದು 4 ರೂಪಗಳಲ್ಲಿ ಸರಿಯಾದದನ್ನು ನಾವು ಗುರುತಿಸಬೇಕು. ಗೃಹಸ್ಥ, 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 ಗೃಹಸ್ಥ.
ಇದರಲ್ಲಿ ಯಾವುದು ಕರೆಕ್ಟ್ಪ? ಆಪ್ಷನ್ ನಂಬರ್ 2 ಕರೆಕ್ಟ್, ಗೃಹಸ್ಥ. ಓಕೆನಾ? ಸೊ ಅದಕ್ಕೆ ಅದೇ ರೀತಿ 34 ಮಹದಾನಂದ. ಓಕೆನಾ? ನೆಕ್ಸ್ಟ್ ಅತ್ಯುತ್ಸಾಹ. ಸೊ ಇಲ್ಲಿ ಕರೆಕ್ಟ್ ಏನಾಗುತ್ತೆ? ಅತ್ಯುತ್ಸಾಹ. ಓಕೆನಾ? ನೆಕ್ಸ್ಟ್ ಆಘಾತಕಾರಿ. ಓಕೆನಾ? ಸೊ ಇಲ್ಲಿ ಈ ಒಂದು ಆಘಾತಕಾರಿ ಅಂತ ಒಂದು ಶಬ್ದ ಐತಿ, ಅದರಲ್ಲಿ ಕರೆಕ್ಟ್ ಯಾವುದಪ್ಪ? ಆಘಾತಕಾರಿ, ಇದು ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ಅತ್ಯಾಶ್ಚರ್ಯ. ಹೀಗೆ ಒಂದು ಈ ಶಬ್ದಗಳನ್ನು ಬರೆದಿದ್ದಾರೆ. ಇಲ್ಲಿ ಕರೆಕ್ಟ್ ಇದ್ದರೆ ಒಂದು ರೂಪ ಯಾವುದಪ್ಪ ಅಂದರೆ ಅತ್ಯಾಶ್ಚರ್ಯ. ಓಕೆನಾ? ಸೊ ಫ್ರೆಂಡ್ಸ್, ಇದಿಷ್ಟು ಒಂದು ಈ ಕೆಲವೊಂದು ಕನ್ನಡ ಭಾಷೆಯ ಒಂದು ಕ್ವಶನ್ಸ್ಗಳಾಗಿದ್ದು, ಒಂದು ಮುಂದಿನ ಸೆಷನಲ್ಲಿ ಇನ್ನಷ್ಟು ಒಂದು ಈ ಕ್ವಶನ್ಸ್ಗಳನ್ನು ಬಿಡಿಸ್ಲಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ಈ ಕ್ವಶನ್ಸ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವೆರಿ ಇಂಪಾರ್ಟೆಂಟ. ಓಕೆನಾ? ಯಾಕೆಂದರೆ ಇಲ್ಲಿ ಈಗ ಮುಂಬರುವ ಎಲ್ಲ ಒಂದು KPSC ಎಕ್ಸಾಮು, ಓಕೆನಾ, ಮ್ಯಾಕ್ಸಿಮಮ್ ಆಗಿ ಈಗ ಗ್ರೂಪ್ ಸಿ ಏನೋ ಒಂದು ಕಂಡಕ್ಟ್ ಮಾಡ್ತದಲ್ಲ ಆ ರೀತಿಯೇ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಒಂದು ಎಷ್ಟಪ್ಪ, ಒಂದನೇ ಭಾಗ ಜನರಲ್ ಕನ್ನಡ, ಆಮೇಲೆ ಕಂಪ್ಯೂಟರ್ ಅವೇರ್ನೆಸ್, ಆಮೇಲೆ ಜನರಲ್ ಇಂಗ್ಲೀಷ್. ಓಕೆನಾ? ಈ ಥರ ಕೇಳ್ತಾರೆ. ಸೊ ಇವಾಗ ಈ ಜನರಲ್ ಕನ್ನಡ ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆನಾ? ಮುಂದಿನ ಒಂದು ಸೆಷನಲ್ಲಿ ಮುಂದುವರಿದ ಒಂದು ಕ್ವಶನ್ಸ್ಗಳನ್ನು ಬಿಡಿಸೋಣ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದಗಳು.